ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ಹೊತ್ತಿಗೆ ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದು ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ಹೊತ್ತಿಗೆ ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದು ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಇದು ಕೋರ್ಟಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟಲ್ಲಿ ಜಡ್ಜ್ಮೆಂಟು ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗ್ಸಾಕಿ. ಯಾರಿಗೆ ನೇತಾಕಿದ್ರು ಹೇಳಿ, ಕೋರ್ಟಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವ್ರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವ್ರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಬಿಜೆಪಿ ಅವರು ಹೇಳಿ, ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರ ತೋರಿಸಿದ್ರೆ ನಾವ್ಯಾರು ಹೆಸರಲ್ಲೇ ಏನಾಗಿದೆ ನಾನು ಅಂತೇಳಿ ಗರ್ವದಿಂದ ನೀವು ಕೊಂದವ್ರೆ ಸುಭಾಷ್ ಚಂದ್ರ ಬೋಸ್ ನಿಮಗೆ ಸೆಂಟ್ರಲ್ ಮಿನಿಸ್ಟರ್ ಒಳ್ಳೆ ಕಥೆ ಆಯ್ತಲ್ಲ. ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ ನಿಮ್ಮ ಸೆಂಟ್ರಲ್ ಹಿಂಗೆಲ್ಲ ಮಾಡಿದ್ರೆ ಆಯ್ತು ಸುನೀಲ್, ಅಲ್ಲ ಸರ್, ಸುಮ್ಮನೆ ಪದೇ ಇದನ್ನೇ ಹೇಳಿದ್ರೆ ಆಯ್ತು. ಅದಕ್ಕೆ ಸಪರೇಟ್ ಒಂದು ಚರ್ಚೆ ಇಟ್ಕೊಳ್ಳ. ಸಿಸಿ ಪಡೆಯವ್ರೆ ಚರ್ಚೆ ಬೇಡ, ನಾನು ಹೇಳ್ದು ಕೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಜೆಜೆಎಂದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರಿ. ಜೆಜೆಎಂದಿಂದ ನಮ್ಮ PSC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ನಾವು ಸುದೀರ್ಘವಾದಂಥ ರಿವ್ಯೂ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್